ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಹೇಳಿ ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು? ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ನಾನ್ ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕ್ರೆ ಕಾಸು ಕೊಡ್ಬೇಕು? ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನನ್ ಕತ್ತಿಡ್ಕಂತೀರಾ. ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು, ನೀವೇನ್ ಕೊಡೋದ್ ಮಣ್ಣು. ಸೊ ಹೇ ಗೈಸ್, ನೀವು ಟೈಕೋನ್ ರೆಡಿ ಆಗಿದ್ದೀರಾ? ಹಂಗಂದ್ರೆ ಟೈಕೋನ್ ಆಪ್ ಅಲ್ಲಿ ಡ್ರ್ಯಾಗನ್ ಮಾಸ್ಟರ್ ಟೈಗರ್ ಅನ್ನು ಗೇಮ್ ಆಡಿ. ದಿ ಅಲ್ಟಿಮೇಟ್ ಗೇಮ್ ಆಫ್ ಲಕ್ ಅಂಡ್ ಸ್ಟ್ರಾಟಜಿ. ನನ್ನ ಬಯೋದಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ, ಫೋನ್ ನಂಬರ್ OTP ಇಂದ ರಿಜಿಸ್ಟರ್ ಆಗಿ. ಎವ್ರಿ ರೆಫರಲ್ ಗೂ 300 ರೂಪಾಯಿ ಬೋನಸ್ ಸಿಗುತ್ತೆ. ಸೊ ನಿಮ್ ಫ್ರೆಂಡ್ಸ್ ನು ಇನ್ವೈಟ್ ಮಾಡಿ, ನೀವು ಬೋನಸ್ ತಗೊಳ್ಳಿ. ನಾನೀಗ ಇದಕ್ಕೆ 500 ರೂಪಾಯಿ ರೀಚಾರ್ಜ್ ಮಾಡಿ ತೋರಿಸ್ತೀನಿ ನೋಡಿ. ಅಂಡ್ ನೋಡಿ, ನಾನೀಗ 500 ರೂಪಾಯಿ ರೀಚಾರ್ಜ್ ಮಾಡ್ರೆ ಅಂಡ್ ವಾವ್, ನಂಗೆ 300 ರೂಪಾಯಿ ಬೋನಸ್ ಸಿಕ್ತು. ಮೋರ್ ಬೋನಸ್, ಮೋರ್ ಚಾನ್ಸ್ ಟು ವಿನ್ ಬಿಗ್. ನಾನೀಗ ಡ್ರ್ಯಾಗನ್ ಮಾಸ್ಟರ್ ಟೈಗರ್ ಅಲ್ಲಿ ಒಂದು ಗೇಮ್ ಮಾಡ್ತೀನಿ ನೋಡಿ. ನಾನು ಫಸ್ಟ್ ಡ್ರ್ಯಾಗನ್ ಮೇಲೆ 500 ರೂಪಾಯಿ ಹಾಕ್ತೀನಿ. ಎಸ್, ನಾನು 1000 ಆಗಿದ್ದೆ, ಇವಾಗ ಅದೇ 1000 ಮತ್ತೆ ಡ್ರ್ಯಾಗನ್ ಮೇಲೆ ಹಾಕ್ತೀನಿ. ಅಂಡ್ ಸಿ ಗೈಸ್, ನಾನೀಗ 2000 ಆಗಿದೆ. ಬೆಟ್ ಸ್ಮಾರ್ಟ್ ವಿನ್ ಬಿಗ್. ನನ್ಗೆ ಇವತ್ತಿಗೆ ಸಾಕು. ನಾನೀಗ ವಿಡ್ರಾಲ್ ಮಾಡ್ತಾ ಇದೀನಿ. ವಿಡ್ರಾಲ್ ಮಾಡೋದು ಕೂಡ ತುಂಬಾನೇ ಈಸಿ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಹಾಕಿ ವಿಡ್ರಾಲ್ ಹೊತ್ತಿದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮ್ಮ ಅಕೌಂಟ್ ಬಂದ್ ಬೀಳುತ್ತೆ. ಸೊ ಯಾಕೆ ತಡ, ಇವಾಗಲೇ ನನ್ನ ಬಯೋದಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಟೈಕೂನ್ ಅನ್ನೋ ಗೇಮ್ ನ ಡೌನ್ಲೋಡ್ ಮಾಡಿ, ಡ್ರ್ಯಾಗನ್ ವರ್ಸಸ್ ಟೈಗರ್ ಗೇಮ್ ಮಾಡಿ, ಕಾಸ್ ಮಾಡಿ ಅಂಡ್ ನೀವು ಟೈಕೂನ್ ಆಗಿ. ಇಟ್ಸ್ ಟೈಮ್ ಟು ಬಿಕೇಮ್ ಎ ಟೈಕೂನ್. ಲಿಂಕ್ ಇನ್ ಮೈ ಬಯೋ. ಇದೆಲ್ಲ ನಂಗೆ ಮಾಡ್ಕೊಟ್ಟಾರೆ. ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರಿಯಿಂದ ಆಡ್ಬೇಕು.